ಈಗಾಗಲೇ ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ಅರ್ಧ ದಾರಿ ಕ್ರಮಿಸಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅಸಲಿ ಅಗ್ನಿ ಪರೀಕ್ಷೆಯ ಸಮಯ ಶುರುವಾಗಿದೆ. ಈಗ ಮುಂದಿನ 2.5 ವರ್ಷ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡುವ ಮೂಲಕವಾಗಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿಕೊಂಡಿದ್ರು ಡಿಕೆ ಶಿವಕುಮಾರ್. ಈಗ ಅಧಿಕಾರಕ್ಕೆ ಏರೋದಕ್ಕೆ ಇನ್ನಿಲ್ಲದಂತಹ ಕಸರತ್ತನ್ನ ಮಾಡ್ತಾ ಇದ್ದಾರೆ. ತಮ್ಮ ಬೆಂಬಲಿಗರು ದೆಹಲಿಗೆ ಹೋಗಿ ತಮ್ಮ ನಾಯಕನ ಪರ ಬ್ಯಾಟ್ ಕೂಡ ಬೀಸಿದ್ರು ಡಿಕೆ ಶಿವಕುಮಾರ್ ಅವರ ಪರವಾಗಿ. ಇದರ ಜೊತೆಗೆ ಪೂಜೆ ಪುನಸ್ಕಾರಗಳು ಕೂಡ ಸಾಂಗವಾಗಿ ಸರಾಗವಾಗಿ ನೆರವೇರುತ್ತಾನೆ ಇದ್ದಾವೆ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ನೆರವೇರಿಸಲಾಯಿತು. ಇತ್ತ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟವಾದಂತಹ ಸಂದೇಶ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಚಟುವಟಿಕೆಗಳ ಮಧ್ಯೆ ಸಿಎಂ ಡಿಸಿಎಂ ಇವತ್ತು ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಗಮನ ಸೆಳೆದ್ರು. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಸದಾಶಿವನಗರ ಮನೆ ಈಗ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ. ಹೈಕಮಾಂಡ್ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಈಗ ಕದನ ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದೆ. ಕಳೆದ 3 ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಒಂದಾ ಎರಡ. ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದು ಮಾಡುತ್ತಿದೆ. 2.5 ವರ್ಷ ಸರ್ಕಾರಕ್ಕೆ ತುಂಬುತ್ತಿದ್ದಂಗೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದ್ದು ಅವರ ಆಪ್ತರು ಕೂಡ ಅದೇ ಅಭಿಪ್ರಾಯವನ್ನ ಮತ್ತಷ್ಟು ಜೋರಾಗಿಯೇ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಡಿಸಿಎಂ ಆಪ್ತ ಶಾಸಕರು, ಸಚಿವರು, ಎಂಎಲ್ಸಿಗಳು ದೆಹಲಿಗೂ ಹೋಗಿ ಬರುತ್ತಿದ್ದಾರೆ. ಇನ್ನೊಂದು ಕಡೆ 3 ದಿನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಡಿಕೆ ಶಿವಕುಮಾರ್ ಆಗಲಿ ಮುಖಾಮುಖಿ ಆಗಿರಲಿಲ್ಲ. ಸಿಎಂ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಿದ್ರೆ ಹೈಕಮಾಂಡ್ ಹೇಳಿದ್ದೇ ಅಂತಿಮ. ಮುಖ್ಯಮಂತ್ರಿಗಳಿಗೆ ಆಲ್ ದಿ ಬೆಸ್ಟ್ ಅಂತಾನೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದ ಉತ್ತರ ಎಲ್ಲಾ ಕಡೆ ವೈರಲ್ ಆಗಿದೆ. ಇಷ್ಟೆಲ್ಲ ಆಗ್ತಿರುವಾಗಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಟ್ಟಿಗೆ ಕಾಣಿಸ್ಕೊಂಡ್ರು. ಇಬ್ಬರು ನಾಯಕರು ಹೀಗೆ ಜೊತೆಯಲ್ಲೇ ಕಾಣಿಸಿಕೊಂಡಿದ್ದು ಮತ್ಸ್ಯ ಮೇಳದಲ್ಲಿ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆ ಶುರುವಾಗಿದ್ದ ಕುರ್ಚಿ ಕದನ ನಡುವೆ ಕಳೆದೆರಡು ದಿನಗಳಿಂದ ಮುಖಾಮುಖಿಯಾಗದ ಸಿಎಂ ಡಿಸಿಎಂ ಇವತ್ತು ಜೊತೆಯಾಗಿ ಕಾಣಿಸಿಕೊಂಡ್ರು. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ಮತ್ಸ್ಯಮೇಳ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ವೇದಿಕೆ ಹಂಚಿಕೊಂಡ್ರು. ಅಕ್ಕಪಕ್ಕ ಕೂತು ಸಿಎಂ ಹಾಗೂ ಡಿಸಿಎಂ 6-7 ನಿಮಿಷ ಮಾತಾಡಿದ್ರು. ಆ ಮೂಲಕ ನಮ್ಮಲ್ಲಿ ಸಿಎಂ ಕುರ್ಚಿ ವಿಚಾರದ ಕಾದಾಟವೇ ನಡೆಯುತ್ತಿಲ್ಲ ಅನ್ನೋ ಸಂದೇಶವನ್ನ ರವಾನಿಸೋ ಪ್ರಯತ್ನ ಮಾಡಿದ್ರು. ಆದರೆ ಇಬ್ಬರ ಈ ಒಡನಾಟ ಹೆಚ್ಚು ಹೊತ್ತು ಇರಲಿಲ್ಲ. ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರಟ ಡಿಸಿಎಂ. ಜಿಕೆವಿಕೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಹೆಚ್ಚು ಹೊತ್ತು ಇರಲಿಲ್ಲ. ವಿಧಾನಸೌಧದಲ್ಲಿ ಮೇಕೆದಾಟು ವಿಚಾರದಲ್ಲಿ ಸಭೆ ಇದೆ ಅಂತ ಸಿಎಂ ಭಾಷಣಕ್ಕೂ ಮೊದಲೇ ಡಿಕೆ ಶಿವಕುಮಾರ್ ಭಾಷಣ ಮಾಡಿ ವೇದಿಕೆಯಿಂದ ಹೊರಟು ಹೋದ್ರು. ಆದರೆ ಹೋಗೋಕ್ಕೂ ಮೊದಲು ಮೀನು ಹಿಡಿಯುವ ವಿಚಾರದಲ್ಲಿ ಡಿಕೆಶಿ ನೀಡಿದ್ದ ಸಲಹೆ ವಿಶೇಷವಾಗಿತ್ತು. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. 3 ದಿನ ವಾರ ಆದ್ರೂ ಕೂಡ ಒಂದು ಮೀನು ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಗಳು ಸಿಎಂ ಕುರ್ಚಿ ವಿಚಾರದಲ್ಲೂ ಹಾಕುತ್ತಿರುವ ಗಾಳಕ್ಕೆ ಪೂರಕವಾಗಿದೆಯೇ ಎಂಬ ಯೋಚನೆ ಮೂಡಿಸುವಂತಿದ್ದವು. ಹಾಗೆ ಭಾಷಣ ಮುಗಿಯುತ್ತಿದ್ದಂತೆ ಡಿಸಿಎಂ ವೇದಿಕೆಯಿಂದ ನಿರ್ಗಮಿಸಿದ ಮೇಲೆ ಸಿಎಂ ಭಾಷಣ ಮಾಡಿದ್ರು, ಸನ್ಮಾನನೂ ಸ್ವೀಕರಿಸಿದ್ರು, ಪುಸ್ತಕವನ್ನೂ ರಿಲೀಸ್ ಮಾಡಿದ್ರು. ಸಿಎಂ ಮನೆಗೆ ಸಚಿವರು, ಶಾಸಕರ ಪರೇಡ್. ಸಿಎಂ ಡಿಸಿಎಂ ಮುಖಾಮುಖಿಯಾಗೋಕ್ಕೂ ಮೊದಲು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಶಾಸಕರು, ಸಚಿವರ ದಂಡೇ ಹರಿದು ಬಂದಿತ್ತು. ಸಚಿವರಾದ ಸತೀಶ್ ಜಾರಕಿಹೊಳಿ, ಬೈರ್ತಿ ಸುರೇಶ್ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಆಮೇಲೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಬಂದ್ರು, ಶಾಸಕ ಅಜಯ್ ಸಿಂಗ್ ಬಂದ್ರು, ಯಾಸಿರ್ ಪಠಾಣ್, ಸಂಗಮೇಶ್, ಶ್ರೀನಿವಾಸ್ ಮಾನೆ, ರಿಜ್ವಾನ್ ಅರ್ಷದ್, ವಿಜಯಾನಂದ ಕಾಶಪ್ಪನವರ್ ಭೇಟಿ ನೀಡಿ ಸಿಎಂ ಜೊತೆ ಚರ್ಚೆ ನಡೆಸಿದ್ರು.
ಸಿಎಂ ಭೇಟಿ ಬಳಿಕ ಮಾತಾಡಿದ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ನಾನೂ ಮಂತ್ರಿ ಸ್ಥಾನದ ಆಕಾಂಕ್ಷಿ, ಅದನ್ನೇ ಸಿಎಂ ಹತ್ತಿರ ಹೇಳಿದ್ದೀನಿ, ಆದರೆ ಎಲ್ಲ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತೇಳಿ ಸುಮ್ಮನಾದ್ರು. ಇವಾಗ ಇದೆಲ್ಲವನ್ನು ಕೊನೆಯದಾಗಿ ಒಂದು ತೀರ್ಮಾನ ತಗೊಳ್ಬೇಕಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ಈಗ ಇದು ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ, ಬಹುಶಃ 2.5 ವರ್ಷ ನಂತರ ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಂತ ಹೇಳಿದ್ರು. ಬಹುಶಃ ಇದೆಲ್ಲ ನೋಡಿ ಇದೆಲ್ಲ ಸೆಷನ್ ಎಲ್ಲ ಆದ್ಮೇಲೆ ಮಾಡಬಹುದು. ಒಂದು ಕಡೆ ಮುಖ್ಯಮಂತ್ರಿಗಳ ಮನೆಗೆ ಸಚಿವರು ಶಾಸಕರುಗಳ ದಂಡೇ ಹರಿದು ಬರ್ತಿದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕಾಲ ಯಾವಾಗ ಬೇಕಿದ್ರೂ ಬರಬಹುದು ಅಂತ ಡಿಕೆಶಿ ಆಪ್ತ ಶಾಸಕರು ಹೇಳುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಪರ ಹೈಕಮಾಂಡ್ ಬಳಿ ಮನವಿ ಮಾಡಲು ಹೋಗಿದ್ದ ಶಾಸಕರ ದಂಡು ದೆಹಲಿಯಿಂದ ವಾಪಸ್ ಬಂದಿದೆ. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಡಿಕೆ ಶಿವಕುಮಾರ್ ಸಂಬಂಧಿಕರೂ ಆಗಿರುವ ಎಂಎಲ್ಸಿ ರವಿ, ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಕೂಡ ದೆಹಲಿಯಿಂದ ವಾಪಸ್ಸಾದ್ರು. ಒಬ್ರು ಹೌದು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೇಳಲು ಹೋಗಿದ್ವಿ ಅಂದ್ರೆ, ಇನ್ನು ಕೆಲವರು ಮಂತ್ರಿ ಸ್ಥಾನ ಕೇಳಲು ಹೋಗಿದ್ವಿ ಅಂದ್ರು. ಇನ್ನು ಕೆಲವರು ಏರ್ಪೋರ್ಟ್ನಿಂದ ಹೊರಗೆ ಬಂದ್ರೂ ದೆಹಲಿಗೆ ಹೋಗಿರಲಿಲ್ಲ ಅಂತ ಹೇಳಿದ್ದು ಅಚ್ಚರಿ ಹುಟ್ಟಿಸ್ತು. ಒಳ್ಳೇದಾಗತ್ತೆ, ಶುಭ ದಿನ ಶುಭಗಳಿಗೆ ಬರುತ್ತೆ. ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ, ಮೊದಲ ದಿನದಿಂದನೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಆದರೆ ಅದಕ್ಕೊಂದು ಸಮಯ, ಸಂದರ್ಭ, ಗಡಿಗೆ, ಪುಣ್ಯ ಕಾಲ, ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಲ್ಲ. ನಾವು ಅವರು ದುಡ್ದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ, ಅವ್ರು ಸಿಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ಇಲ್ಲ ಆ ಥರ ಅಲ್ಲ, ನಾನು ಕ್ಯಾಶುವಲ್ ಭೇಟಿ ಮಾಡ್ತೀನಿ. ಈ ವಿಚಾರದ ನಾನು ಹೇಳಿದ್ದೀನಿ, ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ. ಈ ವಿಚಾರಗಳೇನು ಅವ್ರಿಗೆ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಅವರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾವ್ರೆ. ಅಬ್ಸರ್ವ್ ಮಾಡ್ತಾರಿಂದ ಕೂಡಲೇ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕು. ಅಂತಿಮವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೈಕಮಾಂಡ್ಗೆ ಏನು ಮಾಡಬೇಕು ಅಂತೇಳಿ. ಈಗ ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ, ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತದೋ ಆ ತೀರ್ಮಾನ ಆಗ್ತದ. ಈಗ ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಭಾರ ಬಿದ್ರೆ ಭಾರ. ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಯಾರು ಹೇಳಿದ್ದಾರೆ? ಯಾವ ಹೈಕಮಾಂಡ್ ತೀರ್ಮಾನ ಮಾಡ್ತದನ್ನ? ಯಾವಾಗ ಹೈಕಮಾಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಓವರ್ ಶೇರಿಂಗ್ ಮಾತುಕತೆ ಆಗಿದೆ, ಅದೆಲ್ಲ ಹೈಕಮಾಂಡ್ ದೊಡ್ಡ ದೊಡ್ಡ ನಾಯಕರ ಮಟ್ಟದಲ್ಲಿ ಆಗೈತೆ. ಅವರು ಆಗಿದೆಯೋ ಇಲ್ವೋ ಅಂತ ಅವ್ರ ಪಕ್ಷದ ದೊಡ್ಡ ಮಟ್ಟದ ಲೀಡರ್ ಗೊತ್ತವ್ರೆ. ನಾವಿನ್ನೂ ಮೊದಲನೇ ಬಾರಿ ಶಾಸಕರು ನಮ್ಮ ಮುಂದೆ ಮಾತಾಡ್ತಾರೆ. ಅದನ್ನ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಡೆಲ್ಲಿಗೆ ಹೋಗಿದ್ದೇನೆ ಅಂತ ಹೇಳಿದ್ರೆ ಹೈಕಮಾಂಡ್ನ ಭೇಟಿ ಮಾಡಬೇಕು, ನಮ್ಮ ಅಹವಾಲನ್ನು ಹೇಳಬೇಕು. ನಾವು ಕೂಡ ಒಂದು ಆಸೆಯನ್ನು ವ್ಯಕ್ತಪಡಿಸಿ, ನಮಗೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರೋದಕ್ಕೆ ನನಗೂ ಕೂಡ ಒಂದು ಅವಕಾಶವನ್ನು ಬೇಕು ಅಂತೇಳಿ ಕೇಳ್ಬಿಟ್ಟು, ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಮತ್ತು ಆಗಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿರೋರು ಯಾರು? ಹೌದು, ಆಗಬೇಕು, ಸಿಎಂ ಆಗಬೇಕು. ಅವರೂ ಕೂಡ ಪಕ್ಷಕ್ಕೆ ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ. ಆಮೇಲೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಸುಮಾರು 40-50 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಆಗೋದ್ರಲ್ಲಿ ತಪ್ಪೇನಿದೆ? ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡಿನ ಆಶೀರ್ವಾದ ಪಡ್ಕೊ ಬರೋಣ ಅಂತೇಳಿ ಡೆಲ್ಲಿಗೆ ಹೋಗಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರಕ್ ಹೋಗಿದ್ದು. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಮಂತ್ರಿ ಕೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ರಂಗನಾಥ್ ಅವರು ಹೋಗಿ ಬರೋಣ ಬನ್ನಿ ಅಂತಂದ್ರು. ಅದಕ್ಕೆ ಕೇಳೋಣ ಅಂತ ಹೋದ್ರು. ನಾವಿನ್ನೂ ಡೆಲ್ಲಿ ಇಳಿದೇ ಇಲ್ಲ. ಅದೇ ನಿಮ್ಮ ಮೀಡಿಯಾದಲ್ಲೆಲ್ಲ ನಮ್ಗೆ ಅಲ್ಲೆಲ್ಲ ಗೊತ್ತಾಯ್ತು, ನೀವು ಮುಖ್ಯಮಂತ್ರಿ ಅವರಿಗೆ ಚೇಂಜ್ ಮಾಡಕ್ಕೆ ಕೇಳಕ್ ಬಂದವ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾದಾಗೆಲ್ಲ ಗೊತ್ತಾಯ್ತು ಅಂತ ಹೇಳಿದ್ರು. ನಾವು ಹೋಗಿದ್ದು ನಮ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅದಕ್ಕೆ ನಿಮ್ಮ ಟಿವಿ ಬಂದಿದ್ದ ಮಾಧ್ಯಮದಾಗೆಲ್ಲ ಬರೋ ಪ್ರಚಾರ ನೋಡ್ಬಿಟ್ಟು ನಾವ್ ಯಾರನ್ನು ಮೀಟ್ ಮಾಡಿದ್ರೆ ಸುಮ್ಮನೆ ಬಂದ್ಬಿಟ್ಟು. ಕಾಂಗ್ರೆಸ್ ಸರ್ಕಾರ 2028ಕ್ಕೆ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ಆಶಾಭಾವನೆಯಲ್ಲಿ ಅದು ಆ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅದನ್ನ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಡಿಕೆ ಶಿವಕುಮಾರ್ ಮನೆಯಲ್ಲಿ ನಿನ್ನೆ ರಾತ್ರಿ ನಡೆದ ಪೂಜೆ ಹೊಸ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಶ್ರೀ ಮೊರೆ ಹೋಗಿದ್ದು, ಸದಾಶಿವನಗರದ ಮನೆಯಲ್ಲಿ ಡಿಕೆ ಶಿವಕುಮಾರ್ ಪತ್ನಿ ಜೊತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಜೇನುಕಲ್ ಸಿದ್ದೇಶ್ವರ ಪಲ್ಲಕ್ಕಿ ಪೂಜೆ ನಡೆದಿದೆ. ಇತ್ತೀಚೆಗಷ್ಟೇ ಅರಸೀಕೆರೆಗೆ ಹೋಗಿದ್ದ ಡಿಕೆಶಿ ಜೇನುಕಲ್ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಂದಿದ್ರು. ಈಗ ಜೇನುಕಲ್ಲು ಪಲ್ಲಕ್ಕಿಯನ್ನ ಮನೆಗೆ ಕರೆಸಿಕೊಂಡು ಪೂಜೆ ಮಾಡಿಸಿದ್ರು.
ಅಂದಹಾಗೆ ಜೇನುಕಲ್ಲು ಸಿದ್ದೇಶ್ವರನಿಗೆ ಹರಕೆ ಹೊತ್ಕೊಂಡ್ರೆ 100ಕ್ಕೆ 100 ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಯಡಿಯೂರಪ್ಪನವರು ಜೈಲಿಗೆ ಹೋಗುವ ಸಂದರ್ಭ ಬಂದಿತ್ತು. ಆಗ ಯಡಿಯೂರಪ್ಪನವರು ಇದೇ ಜೇನುಕಲ್ಲು ಸಿದ್ದೇಶ್ವರನಿಗೆ ಪೂಜೆ ಸಲ್ಲಿಸಿ ಹರಕೆ ಹೊತ್ಕೊಂಡಾಗ ಕಷ್ಟಗಳೆಲ್ಲ ದೂರವಾಗಿತ್ತಂತೆ. ಕೊನೆಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಜೇನುಕಲ್ಲು ಸಿದ್ದೇಶ್ವರನ ಸನ್ನಿಧಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಕೂಡ ವಿಶೇಷ ಪೂಜೆ ಮಾಡಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಪೂಜೆ ಪುನಸ್ಕಾರ ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು, ಮನೆ ಕರೆಸ್ತೀವಿ ಅಂತ ಹೇಳಿದ್ ಮಾಡ್ಕೊಂಡು ಹೋಗಿದ್ರು. ಹಂಗಾಗಿ ಅವ್ರ ಮೇಲೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ನಂತರ ಬಂದರು. ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದರು. ಅಲ್ಲಿಂದ ಮುಂದೆ ಏನು ಪೂಜೆ ಪುನಸ್ಕಾರ ಏನು ಮಾಡಲಿಲ್ಲ. ಅವ್ರು ದರ್ಶನ ಪಟ್ಟರು, ಸಂಕಲ್ಪ ಮಾಡ್ಕೊಂಡು 2-3 ತಿಂಗಳಿಂದ ಬಂದಿದ್ರು. ಅವರು ಯಡಿಯೂರಪ್ಪನವ್ರು ಬರ್ತಾರೆ, ಇಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಬರಲಿ ಸಂತೋಷ, ಯಡಿಯೂರಪ್ಪನವರು ಬರ್ತಾರೆ, ಭಾಳ ಜನ ಬರ್ತಾರೆ, ಅದಕ್ಕೇನೋ ಇದಿಲ್ಲ ಅಂತ ಹೇಳಿದ್ರು. ಬಂದರು. ನಾಳೆ ಕೋಲ್ಡ್ ನಾನು ಜೈಲಿಗೆ ಹೋಗ್ಬೇಕು ಅಂತ ಇತ್ತು. ನಾನು ಸಿದ್ದಪ್ಪನ ಪ್ರಾರ್ಥನೆ ಮಾಡ್ಕೊಂಡೆ, ಅದರಿಂದ ನನಗೆ ಒಳ್ಳೇದಾಯ್ತು. ಈಗ ತಾನೇ ಬೆಳಗಿಗೆ ಬರ್ತಾ ಇದ್ದೀನಿ ಅಂತಂತ ಹೇಳಿದರು. ಅದರಿಂದ ಅವರಿಗೆ ಅದು ಕಷ್ಟ ಪರಿಹಾರ ಆಯಿತು. ಜೇನುಕಲ್ಲು ಸಿದ್ದೇಶ್ವರ ದೇವರಿಗೆ ಡಿಕೆ ಶಿವಕುಮಾರ್ ಈ ಹಂತದಲ್ಲಿ ಹರಕೆ ಕಟ್ಟಿಕೊಂಡಿರೋದು ವಿಶೇಷವಾಗಿದೆ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಹಾಗೇ ಆಗ್ತಾರೆ ಅನ್ನೋ ಮಾತುಗಳನ್ನ ಅವರ ಆಪ್ತ ಶಾಸಕರು ಹೇಳುತ್ತಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಗದಲ್ಲಿರುವ ಸಚಿವರು ಶಾಸಕರುಗಳು ಮಾತ್ರ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಏನೂ ಮಾತಾಡ್ತಿಲ್ಲ. ಹೆಚ್ಚಿನ ಶಾಸಕರು ಮಂತ್ರಿಗಿರಿ ನಮಗೂ ಬೇಕು ಎನ್ನುತ್ತಿರುವುದು ಸಿಎಂ ಬದಲಾವಣೆಯಾದರೂ ಸರಿ, ಸಂಪುಟ ಪುನರಚನೆ ಆಗೋದಿದ್ರೂ ಸರಿ, ಯಾವುದೇ ಬದಲಾವಣೆಯ ವೇಳೆ ನಮ್ಮನ್ನ ಪರಿಗಣಿಸಿ ಎಂಬುದಕ್ಕಷ್ಟೇ ಸೀಮಿತವಾಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎನ್ನುವುದಕ್ಕೆ ಕೈಪಾಳ್ಯದಲ್ಲಿ ಇನ್ನೂ ಸ್ಪಷ್ಟ ಉತ್ತರ ಸಿಗುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.